ಆ ಭಾಗದಲ್ಲಿ ಪವನ ವಿದ್ಯುತ್ ಯಂತ್ರಗಳ ಹಾವಳಿ ಹೆಚ್ಚಾಗಿದ್ದು ಅನ್ನದಾತರು ಪರದಾಟ ನಡೆಸುವಂತಾಗಿದೆ. ಅರೆ, ವಿದ್ಯುತ್ ಯಂತ್ರಗಳಿದ್ರೆ ಅನ್ನದಾತರಿಗೆ ಯಾಕೆ ಪರದಾಟ ಅಂತ ನೀವು ಕೇಳಬಹುದು. ಮೊದಲೇ ಮಳೆ ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಅಲ್ಲಿ ಬೆಳೆಗಳೆಲ್ಲ ಹಾಳಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಆ ಕಂಪನಿಯೊಂದರ ಎಡವಟ್ಟಿನಿಂದಾಗಿ ಜಮೀನಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಗದಗ ಅನ್ನದಾತರಿಗೆ ಗಾಯದ ಮೇಲೆ ಬರೆ. ವಿಂಡ್ ಕಂಪನಿ ಎಡವಟ್ಟಿಗೆ ರೈತ ಕಂಗಾಲು. ಗದಗ ತಾಲೂಕಿನ ನಾಗಾವಿ ಹರ್ತಿ ಗ್ರಾಮದ ವ್ಯಾಪ್ತಿಯ ಸಾವಿರಾರು ಎಕರೆ ಜಮೀನಿಗೆ ನೀರು ನುಗ್ಗಿ ರೈತರು ಕಂಗಾಲಾಗಿದ್ದಾರೆ. ವಿಂಡ್ ವರ್ಲ್ಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಸರಿನ ವಿಂಡ್ ಪವರ್ ಕಂಪನಿಗೆ ಅವೈಜ್ಞಾನಿಕ ಕಾಮಗಾರಿ ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಹರ್ತಿ ಗ್ರಾಮದ ವ್ಯಾಪ್ತಿಯಲ್ಲಿ ಮಳೆ ಬಂದಾಗ ಜಮೀನಿನಲ್ಲಿ ಹರಿಯುತ್ತಿದ್ದ ಅಪಾರ ಪ್ರಮಾಣದ ನೀರು ಕಣವಿ ಗ್ರಾಮದ ಬಳಿಯ ಪಿಂಜಾರ ಹಳ್ಳಕ್ಕೆ ಕೂಡಿಕೊಳ್ತಿತ್ತು. ಆದರೆ ರಸ್ತೆ ಕಾಮಗಾರಿ ಹೆಸರಲ್ಲಿ ವಿಂಡ್ ಕಂಪನಿ ಕಾಲುವೆ ತೋಡಿ ನೀರು ಹರಿಯುವ ದಿಕ್ಕನ್ನೇ ಬದಲಿಸಿದೆ. ಹರ್ತಿ ಗ್ರಾಮದ ವಿಂಡ್ ಪ್ಯಾನ್ ಬಳಿ ಸಂಗ್ರಹವಾಗುತ್ತಿದ್ದ ನೀರನ್ನ ಕಾಲುವೆ ತೋಡಿ ನಾಗಾವಿ ಹಳ್ಳಕ್ಕೆ ಕೂಡಿಸುವ ಅವೈಜ್ಞಾನಿಕ ಕಾಮಗಾರಿ ಮಾಡಲಾಗಿದೆ. ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಕಾಲುವೆ ಒಡೆದು ಮಳೆ ನೀರು ಜಮೀನಿಗೆ ನುಗ್ಗಿದೆ. ಇದರಿಂದ ಮೆಕ್ಕೆಜೋಳ, ಹೆಸರು, ಶೇಂಗಾ ಬೆಳೆ ಸಂಪೂರ್ಣ ಹಾಳಾಗಿದೆ. ವಿಂಡ್ ಕಂಪನಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಎನ್ಆರ್ ಖಾನ್ ಆಫೀಸ್ದವರು ವಿಂಡ್ ಪವರ್ದವರು ಸರ್ವೆ ಪ್ರಕಾರವಾಗಿ ನೀರು ಬಿಟ್ಟಿಲ್ಲ. ತಮ್ಮ ಫ್ಯಾನಿಗೆ ನೀರು ಬರ್ತೈತಿ ಅಂತೇಳಿ ರೈತರ ಬದುಗಳನ್ನು ಒಡೆದು ಕಾಲುವೆ ಮಾಡಿ ನೀರನ್ನು ಬಿಟ್ಟು ಮುಂದಿನ ರೈತರಿಗೆಲ್ಲರಿಗೂ ತೊಂದರೆ ಕೊಡುವಂತ ಬೆಳೆ ಹಾನಿಯನ್ನು ಮಾಡಿದ್ದಾರೆ ಸರ್. ಇವ್ರಿಗೆ 3 ವರ್ಷದಿಂದ ಸರ್ ತಮ್ಮ ಅನುಕೂಲಕ್ಕೆ, ತಮ್ಮ ಫ್ಯಾನಿನ ಅನುಕೂಲಕ್ಕೆ ಈ ಬದುವನ್ನ ಒಂದು ಇಲ್ಲಿ ಈ ಹೊಲದ ಮಾಲಕರಿಗೆ ಒಂದು ಪುಡ್ಗಾಸನ್ನು ಕೊಟ್ಟು ತಮ್ಮ ಅನುಕೂಲಕ್ಕೆ 2 ಕಿಲೋಮೀಟರ್ ಅಷ್ಟು ಬದು ಒತ್ತಿ ಮುಂದೆ 1000 ಎಕರೆ ಬೆಳೆ ನಾಶ ಮಾಡ್ಯಾರ ಇವ್ರು. ತಮ್ಮ ಅನುಕೂಲ ಒಂದು ಫ್ಯಾನಿನ ಅನುಕೂಲಕ್ಕೋಸ್ಕರ ನಾವು ಕೆಳಕ್ ಬಂದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಓಡೋಡಿ ಬಂದ ತಹಶೀಲ್ದಾರ್. ವಿಂಡ್ ವರ್ಲ್ಡ್ ಕಂಪನಿ ಅವೈಜ್ಞಾನಿಕ ಕಾಮಗಾರಿ ಬಗ್ಗೆ ರಿಪಬ್ಲಿಕ್ ಕನ್ನಡ ಸ್ಪಾಟ್ನಿಂದ ವರದಿ ಮಾಡುತ್ತಿದ್ದಂತೆ ತಾಲೂಕು ಆಡಳಿತ ಅಲರ್ಟ್ ಆಗಿತ್ತು. ಗದಗ ತಹಶೀಲ್ದಾರ್ ಶ್ರೀನಿವಾಸ್ ಮೂರ್ತಿ ಕುಲಕರ್ಣಿ ಯತ್ನೋ ಬಿದ್ನೋ ಅಂತ ಓಡೋಡಿ ಬಂದು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ವಿಂಡ್ ಕಂಪನಿ ವಿರುದ್ಧ ಕ್ರಮ ಕೈಗೊಂಡು ರೈತರಿಗೆ ಪರಿಹಾರ ನೀಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ವಿಂಡ್ ವರ್ಲ್ಡ್ ಕಂಪನಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ಬೆಳೆ ನಿಂತ ಬೆಳೆಗಳಿಗೆ ನೀರು ನುಗ್ಗಿ, ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿ ಸಂಭವಿಸಿದೆ. ನೀರು ವ್ಯತ್ಯಾಸ ಸರಿಯಾಗಿ ನೀರು ಹರಿಲಾರ್ದ ಇದು ಮಾಡಿ ಅವೈಜ್ಞಾನಿಕ ಕಾಮಗಾರಿಯನ್ನು ಕೈಗೊಂಡಿದ್ರು. ಆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸಾವಿರಾರು ಎಕರೆ ಜಮೀನುಗಳಿಗೆ ನೀರು ನುಗ್ಗಿದೆ. ನೀರು ನುಗ್ಗಿ ಬೆಳೆ ನಿಂತಿದ್ದ ಮೆಕ್ಕೆಜೋಳ ಇದೆಲ್ಲ ಈಗ ಜಸ್ಟ್ ನಾನು ನೋಡಲಾಗಿ ಬೆಳೆ ಹಾನಿ ಅಂತ ಆಗಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸ್ತೀನಿ. ಪರಿಹಾರ ಕಂಪನಿಯವರಿಗೆ ಮಾತಾಡ್ತೀವಿ, ಡಿಸಿ ಅವರಿಗಿನ ಈ ವಿಷಯ ಅಂತ ತಿಳಿಸ್ತೀನಿ. ಇನ್ನು ರೈತರಿಗೆ ಮಾಹಿತಿ ನೀಡದೆ ಕಾಮಗಾರಿ ಮಾಡ್ತಿದ್ದೇವೆ ಅಂತ ಸ್ವತಃ ಕಂಪನಿಯ ಪ್ರತಿನಿಧಿಗಳೇ ಒಪ್ಪಿಕೊಂಡಿದ್ದಾರೆ. ಬೇಕಾಬಿಟ್ಟಿ ಕಾಮಗಾರಿ ಮಾಡಿ ರೈತರ ಬೆಳೆ ನಾಶಕ್ಕೆ ಕಾರಣವಾಗಿರೋ ಕಂಪನಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಬೆಳೆ ಕಳೆದುಕೊಂಡ ಅನ್ನದಾತರ ನೆರವಿಗೆ ಸರ್ಕಾರ ಬರಬೇಕಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಆ ಭಾಗದಲ್ಲಿ ಪವನ ವಿದ್ಯುತ್ ಯಂತ್ರಗಳ ಹಾವಳಿ ಹೆಚ್ಚಾಗಿದ್ದು ಅನ್ನದಾತರು ಪರದಾಟ ನಡೆಸುವಂತಾಗಿದೆ. ಅರೆ, ವಿದ್ಯುತ್ ಯಂತ್ರಗಳಿದ್ರೆ ಅನ್ನದಾತರಿಗೆ ಯಾಕೆ ಪರದಾಟ ಅಂತ ನೀವು ಕೇಳಬಹುದು. ಮೊದಲೇ ಮಳೆ ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಅಲ್ಲಿ ಬೆಳೆಗಳೆಲ್ಲ ಹಾಳಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಆ ಕಂಪನಿಯೊಂದರ ಎಡವಟ್ಟಿನಿಂದಾಗಿ ಜಮೀನಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಗದಗ ಅನ್ನದಾತರಿಗೆ ಗಾಯದ ಮೇಲೆ ಬರೆ. ವಿಂಡ್ ಕಂಪನಿ ಎಡವಟ್ಟಿಗೆ ರೈತ ಕಂಗಾಲು. ಗದಗ ತಾಲೂಕಿನ ನಾಗಾವಿ ಹರ್ತಿ ಗ್ರಾಮದ ವ್ಯಾಪ್ತಿಯ ಸಾವಿರಾರು ಎಕರೆ ಜಮೀನಿಗೆ ನೀರು ನುಗ್ಗಿ ರೈತರು ಕಂಗಾಲಾಗಿದ್ದಾರೆ. ವಿಂಡ್ ವರ್ಲ್ಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಸರಿನ ವಿಂಡ್ ಪವರ್ ಕಂಪನಿಗೆ ಅವೈಜ್ಞಾನಿಕ ಕಾಮಗಾರಿ ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ.
ಹರ್ತಿ ಗ್ರಾಮದ ವ್ಯಾಪ್ತಿಯಲ್ಲಿ ಮಳೆ ಬಂದಾಗ ಜಮೀನಿನಲ್ಲಿ ಹರಿಯುತ್ತಿದ್ದ ಅಪಾರ ಪ್ರಮಾಣದ ನೀರು ಕಣವಿ ಗ್ರಾಮದ ಬಳಿಯ ಪಿಂಜಾರ ಹಳ್ಳಕ್ಕೆ ಕೂಡಿಕೊಳ್ತಿತ್ತು. ಆದರೆ ರಸ್ತೆ ಕಾಮಗಾರಿ ಹೆಸರಲ್ಲಿ ವಿಂಡ್ ಕಂಪನಿ ಕಾಲುವೆ ತೋಡಿ ನೀರು ಹರಿಯುವ ದಿಕ್ಕನ್ನೇ ಬದಲಿಸಿದೆ. ಹರ್ತಿ ಗ್ರಾಮದ ವಿಂಡ್ ಪ್ಯಾನ್ ಬಳಿ ಸಂಗ್ರಹವಾಗುತ್ತಿದ್ದ ನೀರನ್ನ ಕಾಲುವೆ ತೋಡಿ ನಾಗಾವಿ ಹಳ್ಳಕ್ಕೆ ಕೂಡಿಸುವ ಅವೈಜ್ಞಾನಿಕ ಕಾಮಗಾರಿ ಮಾಡಲಾಗಿದೆ. ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಕಾಲುವೆ ಒಡೆದು ಮಳೆ ನೀರು ಜಮೀನಿಗೆ ನುಗ್ಗಿದೆ. ಇದರಿಂದ ಮೆಕ್ಕೆಜೋಳ, ಹೆಸರು, ಶೇಂಗಾ ಬೆಳೆ ಸಂಪೂರ್ಣ ಹಾಳಾಗಿದೆ. ವಿಂಡ್ ಕಂಪನಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಎನ್ಆರ್ ಖಾನ್ ಆಫೀಸ್ದವರು ವಿಂಡ್ ಪವರ್ದವರು ಸರ್ವೆ ಪ್ರಕಾರವಾಗಿ ನೀರು ಬಿಟ್ಟಿಲ್ಲ. ತಮ್ಮ ಫ್ಯಾನಿಗೆ ನೀರು ಬರ್ತೈತಿ ಅಂತೇಳಿ ರೈತರ ಬದುಗಳನ್ನು ಒಡೆದು ಕಾಲುವೆ ಮಾಡಿ ನೀರನ್ನು ಬಿಟ್ಟು ಮುಂದಿನ ರೈತರಿಗೆಲ್ಲರಿಗೂ ತೊಂದರೆ ಕೊಡುವಂತ ಬೆಳೆ ಹಾನಿಯನ್ನು ಮಾಡಿದ್ದಾರೆ ಸರ್. ಇವ್ರು 3 ವರ್ಷದಿಂದ ಸರ್ ತಮ್ಮ ಅನುಕೂಲಕ್ಕ, ತಮ್ಮ ಫ್ಯಾನಿನ ಅನುಕೂಲಕ್ಕ ಈ ಬದುವನ್ನ ಒಂದು ಇಲ್ಲಿ ಈ ಹೊಲದ ಮಾಲಕರಿಗೆ ಒಂದು ಪುಡ್ಗಾಸನ್ ಕೊಟ್ಟು ತಮ್ಮ ಅನುಕೂಲಕ್ಕ 2 ಕಿಲೋಮೀಟರ್ ಅಷ್ಟು ಬದು ಒತ್ತಿ ಮುಂದೆ 1000 ಎಕರೆ ಬೆಳೆ ನಾಶ ಮಾಡ್ಯಾರ ಇವ್ರು. ತಮ್ಮ ಅನುಕೂಲ ಒಂದು ಫ್ಯಾನಿನ ಅನುಕೂಲಕ್ಕೋಸ್ಕರ ನಾವು ಕೇಳಕ್ ಬಂದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಓಡೋಡಿ ಬಂದ ತಹಶೀಲ್ದಾರ್. ವಿಂಡ್ವರ್ಲ್ಡ್ ಕಂಪನಿ ಅವೈಜ್ಞಾನಿಕ ಕಾಮಗಾರಿ ಬಗ್ಗೆ ರಿಪಬ್ಲಿಕ್ ಕನ್ನಡ ಸ್ಪಾಟ್ನಿಂದ ವರದಿ ಮಾಡುತ್ತಿದ್ದಂತೆ ತಾಲೂಕು ಆಡಳಿತ ಅಲರ್ಟ್ ಆಗಿತ್ತು. ಗದಗ ತಹಶೀಲ್ದಾರ್ ಶ್ರೀನಿವಾಸ್ ಮೂರ್ತಿ ಕುಲಕರ್ಣಿ ಯತ್ನೋ ಬಿದ್ನೋ ಅಂತ ಓಡೋಡಿ ಬಂದು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ವಿಂಡ್ ಕಂಪನಿ ವಿರುದ್ಧ ಕ್ರಮ ಕೈಗೊಂಡು ರೈತರಿಗೆ ಪರಿಹಾರ ನೀಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ವಿಂಡ್ ವರ್ಲ್ಡ್ ಕಂಪನಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ಬೆಳೆ ನಿಂತ ಬೆಳೆಗಳಿಗೆ ನೀರು ನುಗ್ಗಿ, ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿ ಸಂಭವಿಸಿದೆ. ನೀರು ವ್ಯತ್ಯಾಸ ಸರಿಯಾಗಿ ನೀರು ಹರಿಲಾರ್ದ ಇದು ಮಾಡಿ ಅವೈಜ್ಞಾನಿಕ ಕಾಮಗಾರಿಯನ್ನು ಕೈಗೊಂಡಿದ್ರು. ಆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ 1000 ಎಕರೆ ಜಮೀನುಗಳಿಗೆ ನೀರು ನುಗ್ಗಿದೆ. ನೀರು ನುಗ್ಗಿ ಬೆಳೆ ನಿಂತಿದ್ದ ಮೆಕ್ಕೆಜೋಳ ಇದೆಲ್ಲ ಈಗ ಜಸ್ಟ್ ನಾನು ನೋಡಲಾಗಿ ಬೆಳೆ ಹಾನಿ ಅಂತ ಆಗಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸ್ತೀನಿ. ಪರಿಹಾರ ಕಂಪನಿಯವರಿಗೆ ಮಾತಾಡ್ತೀವಿ, ಡಿಸಿ ಅವರಿಗೇನೆ ಈ ವಿಷಯ ಅಂತ ತಿಳಿಸ್ತೀನಿ. ಇನ್ನು ರೈತರಿಗೆ ಮಾಹಿತಿ ನೀಡದೆ ಕಾಮಗಾರಿ ಮಾಡ್ತಿದ್ದೇವೆ ಅಂತ ಸ್ವತಃ ಕಂಪನಿಯ ಪ್ರತಿನಿಧಿಗಳೇ ಒಪ್ಪಿಕೊಂಡಿದ್ದಾರೆ. ಬೇಕಾಬಿಟ್ಟಿ ಕಾಮಗಾರಿ ಮಾಡಿ ರೈತರ ಬೆಳೆ ನಾಶಕ್ಕೆ ಕಾರಣವಾಗಿರೋ ಕಂಪನಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಬೆಳೆ ಕಳೆದುಕೊಂಡ ಅನ್ನದಾತರ ನೆರವಿಗೆ ಸರ್ಕಾರ ಬರಬೇಕಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಆ ಭಾಗದಲ್ಲಿ ಪವನ ವಿದ್ಯುತ್ ಯಂತ್ರಗಳ ಹಾವಳಿ ಹೆಚ್ಚಾಗಿದ್ದು ಅನ್ನದಾತರು ಪರದಾಟ ನಡೆಸುವಂತಾಗಿದೆ. ಅರೆ, ವಿದ್ಯುತ್ ಯಂತ್ರಗಳಿದ್ರೆ ಅನ್ನದಾತರಿಗೆ ಯಾಕೆ ಪರದಾಟ ಅಂತ ನೀವು ಕೇಳಬಹುದು. ಮೊದಲೇ ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ಅಲ್ಲಿ ಬೆಳೆಗಳೆಲ್ಲ ಹಾಳಾಗ್ತಿ ರೈತರು ಸಂಕಷ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಆ ಕಂಪನಿಯೊಂದರ ಎಡವಟ್ಟಿನಿಂದಾಗಿ ಜಮೀನಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಗದಗ ಅನ್ನದಾತರಿಗೆ ಗಾಯದ ಮೇಲೆ ಬರೆ. ವಿಂಡ್ ಕಂಪನಿ ಎಡವಟ್ಟಿಗೆ ರೈತ ಕಂಗಾಲು. ಗದಗ ತಾಲೂಕಿನ ನಾಗಾವಿ ಹರ್ತಿ ಗ್ರಾಮದ ವ್ಯಾಪ್ತಿಯ ಸಾವಿರಾರು ಎಕರೆ ಜಮೀನಿಗೆ ನೀರು ನುಗ್ಗಿ ರೈತರು ಕಂಗಾಲಾಗಿದ್ದಾರೆ.